ನಮಸ್ಕಾರ. ಮನಮಂಥನಕ್ಕೆ ಸ್ವಾಗತ. ಕೆಲವೊಮ್ಮೆ ಏನಾಗುತ್ತೆ, ಕೆಲವೊಬ್ಬರು ನಮ್ಮ ಜೊತೆಗೆ ತುಂಬ ಜಗಳ ಆಡಿಬಿಡ್ತಾರೆ, ಏನೇನೋ ಕೆಟ್ಟ ಮಾತುಗಳನ್ನ ಆಡ್ತಾರೆ, ತುಂಬ ನೋವಾಗುತ್ತೆ. ನಾವು ಇದುವರೆಗೂ ಹೇಳಿಸಿಕೊಂಡು ಇರದೇ ಹೋದಂಥ ಮಾತುಗಳನ್ನು ಆಡ್ತಾರೆ. ನಮಗೆ ಹೌದೇ, ನಾವು ಅಷ್ಟು ಕೆಟ್ಟವರೇ, ಅವನು ಹೇಳುವಷ್ಟು ಕೆಟ್ಟವನು ನಾನಿದ್ದೇನೆ ಅನ್ನುವಂಥ ಭಾವನೆ ಮೂಡುತ್ತೆ. ಅದೇ ನೆನಪಾಗಿ ತುಂಬ ನೋವಾಗುತ್ತೆ. ಮುಂದೆ ಅವರೊಂದಿಗೆ ನಾವು ಯಾವ ಥರ ಸಂಬಂಧವನ್ನು ಇಟ್ಕೊಳ್ಬೇಕು, ಅವರೊಂದಿಗೆ ಮಾತನಾಡಬೇಕೇ ಬೇಡವೇ, ಆ ಸಂಬಂಧವನ್ನು ಕಡಿದುಕೊಳ್ಬೇಕೇ ಎನ್ನುವ ಪ್ರಶ್ನೆ ಮೂಡುತ್ತೆ. ಇಲ್ಲ, ಆ ಸಂಬಂಧವನ್ನು ನಾವು ಕಡಿದುಕೊಳ್ಬಾರ್ದು. ಹಾಗಂತ ಅವಳು ಹೇಳಿದ್ದನ್ನು ಮರೆತು ಬಿಡಬೇಕೇ? ಇಲ್ಲ, ನಾವು ಅವರು ಹೇಳಿದ್ದಂಥ ಮಾತುಗಳನ್ನು ನೆನಪಿಟ್ಟುಕೊಂಡಿರಬೇಕು. ಅವರು ಕೆಟ್ಟವರು ಎನ್ನುವುದು ನಮಗೆ ಗೊತ್ತಿರಬೇಕು. ಆದರೂ ಕೂಡ ಅವರೊಂದಿಗೆ ಚೆನ್ನಾಗಿಯೇ ಮಾತನಾಡಿ ಒಳ್ಳೆಯ ಸಂಬಂಧವನ್ನೇ ಇಟ್ಕೊಳ್ಬೇಕಾಗುತ್ತೆ. ಯಾಕೆಂದರೆ ಒಮ್ಮೆ ನೀವು ಮನಸ್ಸಿನಲ್ಲಿ ದ್ವೇಷದ ಭಾವನೆಯನ್ನು ಬಿತ್ತುಬಿಟ್ರೆ ನಮ್ಮ ಮನಸ್ಸು ಹಾಳಾಗುತ್ತೆ. ಹೀಗಾಗಿ ನಮ್ಮ ಮನಸ್ಸು ಯಾವತ್ತೂ ಶಾಂತವಾಗಿರಬೇಕು ಅಂದರೆ ನಾವು ದ್ವೇಷದ ಭಾವನೆಯನ್ನು ಬಿತ್ತಬಾರ್ದು. ಈಗ ಬೆಂಕಿಯ ಜೊತೆಗೆ ನಾವು ಹೇಗೆ ಸಂಬಂಧನ ಇಟ್ಕೊಂಡಿದ್ದೇವೆ, ಬೆಂಕಿ ಸುಡುತ್ತೆ ಅಂತ ನಮಗೆ ಗೊತ್ತಿರುತ್ತೆ, ಆದರೂ ಕೂಡ ಅದನ್ನು ಹೇಗೆ ಬಳಸ್ಕೊಳ್ಬೇಕು ಅನ್ನೋದು ನಮಗೆ ತಿಳಿದಿದೆ. ಕೈ ಹಾಕಿ ಸುಟ್ಟುಕೊಳ್ಳಿಕ್ಕೆ ನಾವು ಹೋಗಲ್ಲ. ಹಾಗೇ ಕೂಡ ಇವರು ಕೂಡ ಅವರು ಬೆಂಕಿ ಅಂತ ನಮಗೆ ಗೊತ್ತು, ಸುಟ್ಟುಕೊಳ್ಳೋ ಮಟ್ಟಕ್ಕೆ ನಾವು ಅವರೊಂದಿಗೆ ಹೋಗಬಾರ್ದು. ಹೊರತಾಗಿ ಅವರ ಸಹವಾಸವನ್ನು ಬಿಟ್ಟು ಬಿಡೋದಾಗಲಿ, ಅವರೊಂದಿಗೆ ದ್ವೇಷ ಮಾಡುವುದಾಗಲಿ, ತಾನೂ ಕೂಡ ಅವರಂತೆ ಕೆಟ್ಟ ಮಾತುಗಳನ್ನು ಆಡುವುದಾಗಲಿ ಮಾಡಬಾರ್ದು. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಚಾರದೊಂದಿಗೆ ಬರುತ್ತೇನೆ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.